ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು ತಂದೆಯಾದ ದೇವರಿಂದ ಶಾಂತಿಯೂ ಆಗಲಿ. ನಮ್ಮ ಧ್ಯಾನಕ್ಕಾಗಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ರಿಂದ 18 ವಚನಗಳನ್ನು ಓದುತ್ತೇನೆ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕರುಣಿಸದೇ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದೇ? ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವವರಾಗಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು ಎಂಬುದೇ. ಈ ಕೆಲವು ವಚನಗಳಲ್ಲಿ ದ್ವೇಷ ಮತ್ತು ಸಾವಿಗೆ, ಪ್ರೀತಿ ಮತ್ತು ನಂಬಿಕೆಗೆ ಇರುವ ವಿರೋಧವನ್ನು, ಹೋಲಿಕೆಯನ್ನು ಸಂತ ಯೋಹಾನನು ತೋರಿಸ್ತಾ ಇದ್ದಾನೆ. These verses talk about hate and death versus love and faith. ಜನಸಂಖ್ಯೆಯನ್ನು ಸಾಧಾರಣವಾಗಿ ನಾವು ಎರಡಾಗಿ ವಿಭಾಗ ಮಾಡಬಹುದು. ಒಂದು ದೇವರಿಂದ ಹುಟ್ಟಿದವರು, ಇನ್ನೊಂದು ಸೈತಾನನಿಂದ ಹುಟ್ಟಿದವರು ಎಂಬುದಾಗಿ. The division of people into two classes depends upon the origin of people, either in God or in the devil. ಈಗ ಓದಿದ ವಾಕ್ಯಗಳಲ್ಲಿ ಪ್ರೀತಿಯು ದೇವರಿಂದ ಬಂದಿದೆ, ಪ್ರೀತಿಯು ಯೇಸು ಕ್ರಿಸ್ತನಿಂದ ಬಂದಿದೆ. ಮತ್ತು ಹಿಂದಿನ ಕೆಲವು ವಚನಗಳಲ್ಲಿ ಯೋಹಾನನು ಹೇಳ್ತಾನೆ, ಹಗೆಯು ಕಾಯಿನನಿಂದ, ಹಗೆಯು ಸೈತಾನನಿಂದ ಬಂದಿದೆ ಎಂಬುದಾಗಿ. ಎರಡು ವಿರೋಧಾಭಾಸವುಳ್ಳಂಥ ಸಂಗತಿಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಯಾವುದಂತಂದರೆ, ಪ್ರೀತಿಯ ಪ್ರಕೃತಿ, ಸ್ವರೂಪ ಮತ್ತು ಸ್ವಭಾವ, ಹಗೆಯ ಪ್ರಕೃತಿ, ಹಗೆಯ ಸ್ವಭಾವ. ಇದೇ ನಿಜತ್ವ. ಜೀವನದಲ್ಲಿ ನಿಜತ್ವ ಏನಂತಂದರೆ ದ್ವಿರೂಪದ ಪ್ರಕೃತಿ. ನಮ್ಮಲ್ಲಿ ಎರಡು ರೂಪಗಳಿವೆ. ಇವುಗಳನ್ನು ಆತನು ಹೋಲಿಸಿ ಹೇಳ್ತಾನೆ. ಮೊದಲು ಪ್ರೀತಿಯ ಪ್ರಕೃತಿ ಏನು, ಪ್ರೀತಿಯ ಸ್ವರೂಪ ಏನು, ಪ್ರೀತಿಯ ಸ್ವಭಾವ ಏನೆಂಬುದಾಗಿ ಹೇಳ್ತಾನೆ. 11ನೇ ವಚನದಲ್ಲಿ ಹೇಳ್ತಾನೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದಲೂ ಕೇಳಿದ ವಾಕ್ಯವಾಗಿದೆ. ಇದೇನು ಹೊಸದಲ್ಲ, ಮೊದಲಿನಿಂದಲೂ ನಾವು ಕೇಳಿದ್ದೇವೆ. ಇದರಿಂದ ಯೋಹಾನನು ಅರ್ಥವಿಸುವುದೇನು ಮೊದಲಿನಿಂದ ಎಂಬುದಾಗಿ ಹೇಳಿದರೆ, ವಿಶ್ವದ ವಿಧಿ ಏನು? ವಿಶ್ವದ ವಿಧಿ ಏನಂತಂದರೆ, ಒಬ್ಬರನ್ನೊಬ್ಬರು ನಾವು ಪ್ರೀತಿಸಬೇಕು ಮನುಷ್ಯರು. ಈ ಪ್ರೀತಿಯನ್ನು ಪ್ರಚಾರ ಮಾಡಿದವರು ಪಾಲಕರಲ್ಲ, ಸುವಾರ್ತಿಕರಲ್ಲ, ಅಥವಾ ನೀತಿ ಬೋಧಕರು ಸಹ ಅಲ್ಲ. ಈ ಪ್ರೀತಿಯನ್ನು ಪ್ರಚಾರ ಮಾಡಿದವನು ದೇವರೇ ಮೊಟ್ಟ ಮೊದಲನೇದಾಗಿ. He says in verse 11, this teaching is not new, that you should love one another. You have heard it from the beginning. He means that the universe itself, the world itself, the nature itself imposes this love on human beings. This love is not invented by pastors or moral teachers. It is given by God. ಈ ಕ್ರೈಸ್ತ ಪ್ರೀತಿ ಒಂದು ತತ್ವಶಾಸ್ತ್ರಕ್ಕೆ ಸಂಬಂಧವಾದದ್ದಲ್ಲ. ಇದು ಮನುಷ್ಯರ ನಡುವೆ, ಅಂದರೆ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನ ನಡುವೆ ಇರತಕ್ಕಂಥ ಒಂದು ಅರ್ಥ ಮತ್ತು ಸಂಬಂಧತೆಯನ್ನು ವಿವರಿಸುವಂಥದ್ದಾಗ್ತದೆ. The Christian love is not a philosophical concept. It is a meaning and a relationship between man and
man. ಇದು ಸಹೋದರರ ನಡುವೆ ಇರುವಂಥ ಪ್ರೀತಿ. ಈ 5-6 ವಚನಗಳಲ್ಲಿ 7 ವಚನಗಳಲ್ಲಿ ಸಹೋದರ, ಸೋದರ, ಭ್ರಾತೃತ್ವ ಎಂಬತಕ್ಕಂಥದ್ದು 7 ಸಾರಿ ಉಪಯೋಗಿಸಲ್ಪಟ್ಟಿದೆ ಮತ್ತು ಇಡೀ ಪತ್ರಿಕೆಯಲ್ಲಿ 18 ಸಾರಿ ಇದನ್ನು ಯೋಹಾನನು ಉಪಯೋಗಿಸ್ತಾನೆ. The love for the brethren is not something new. In these few verses, John uses the word brothers or brethren 7 times and 18 times in this very epistle. ಈ ಪರಿಸರದಲ್ಲಿ ಸಹೋದರ ಅಂದರೆ ಯಾರು? Who is a brother in this context? ಈ ಪರಿಸರದಲ್ಲಿ ಸಹೋದರ ಅಂತಂದರೆ ನಮ್ಮ ಸಹವರ್ತಿ, ನಮ್ಮ ಒಡನಾಡಿ, ನಮ್ಮ ನಂಬಿಕೆಯನ್ನು ಪರಿಪಾಲನೆ ಮಾಡತಕ್ಕಂಥವರು, ನಮ್ಮ ಸಭಿಕರು, ನಮ್ಮ ಜೊತೆಯಲ್ಲಿ ದೇವರ ಆರಾಧನೆ ಮಾಡತಕ್ಕಂಥವರು, ನಮ್ಮ ನಂಬಿಕೆಯನ್ನು ಪರಿಪಾಲನೆ ಮಾಡುವವರೇ. ಈ ಪ್ರೀತಿ, ಸಹೋದರ ಪ್ರೀತಿ ಏನಾಗ್ತದೆ ಅಂತಂದರೆ ಸಭೆಯಿಂದ ಹೊರಹೊಮ್ಮಿ ಈ ಪ್ರಪಂಚದಲ್ಲಿ ಹಬ್ಬಿ ಜನರಿಗೆ ದೇವರ ಪ್ರೀತಿ ಎಂಬುದಾಗಿ ಪ್ರದರ್ಶನ ಮಾಡ್ತದೆ. In this context, who is a brother? A brother is one who is a fellow believer, a member of your church and my church. And if this love of God from the believers, from the church, spills over into the world, people will come to know what is love. ಸಭೆ ಇಂದು ಒಂದು ಉದ್ಧಾರಿಸುವ ಸಭೆ, ದೇವರ ಸಭೆ, ವಿಮೋಚನೆ ಮಾಡುವಂಥ ಸಭೆ, ದೇವರ ಸಭೆ ರಕ್ಷಿಸುವಂಥ ಒಂದು ಸಮುದಾಯವಾಗಿದೆ. The church being a redemptive community, a church which brings people out of their dark situation, and therefore church willingly exhibits, demonstrates the love of Jesus Christ into the world to all the people. By doing this, the church does not lose its conduct or character or even its power. ಸಭೆಯು ಈ ಪ್ರೀತಿಯನ್ನು ತೋರಿಸುವುದರಿಂದ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ, ತನ್ನ ಗುಣಲಕ್ಷಣಗಳನ್ನು ಅದು ಕಳೆದುಕೊಳ್ಳುವುದಿಲ್ಲ. ಪ್ರತಿಯೊಬ್ಬೊಬ್ಬರಿಗೂ ಸಮಾಜದಲ್ಲಿ ಏನೇನು ಅಗತ್ಯತೆಗಳಿವೆ, ದೈಹಿಕ ಅಗತ್ಯತೆಗಳೋ ಮತ್ತು ಸಾಮೂಹಿಕ ಅಗತ್ಯತೆಗಳೋ ಆತ್ಮಿಕ ಅಗತ್ಯತೆಗಳೋ, ಇವುಗಳನ್ನು ಸಂಧಿಸುವಂಥದ್ದು ಸಭೆ. The church, without losing its power or character, is meeting the social, is meeting the physical, and is meeting the spiritual needs of all people. ಈ ಪ್ರೀತಿಯ ಬಗ್ಗೆ ಸಂತ ಯೋಹಾನನು ಇಲ್ಲಿ ಬರೆಯುತ್ತಿರುವುದು. This is the nature of love that St. John is writing in this epistle. The other nature is the nature of Cain. ಇನ್ನೊಂದು ಪ್ರಕೃತಿ ಏನಂದರೆ ಕಾಯಿನನ ಪ್ರಕೃತಿ, ಕೆಡುಕನ ಅಧ್ಯಯನ ನಾವೀಗ ಮಾಡುವವರಾಗಿದ್ದೇವೆ. 12ನೇ ವಚನದಲ್ಲಿ ಕೆಡುಕನ ಅಧ್ಯಾಯ. ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನನಂತೆ ನಾವು ಇರಬಾರದು. ಇಲ್ಲಿ ಸಂತ ಯೋಹಾನನು ಪ್ರೀತಿಗೂ ಹಗೆಗೂ ಇರುವಂಥ ವ್ಯತ್ಯಾಸವನ್ನು ಚಿತ್ರರೂಪದಲ್ಲಿ ನಮ್ಮ ಮುಂದೆ ಇಡ್ತಾ ಇದ್ದಾನೆ. ಪ್ರೀತಿ ಯೇಸು ಕ್ರಿಸ್ತನಿಂದ, ಹಗೆ ಕಾಯಿನನಿಂದ. ಹೇಗೆ ಇದನ್ನು ಚಿತ್ರಿಸ್ತಾನೆ? John develops here the theme of hatred and love pictorially by bringing in the incident of Cain, who murdered his brother because of hate. ಕಾಯಿನನೇ ಕೆಡುಕ, ಆದರೆ ಯೇಸು ಪ್ರೀತಿಸಿದ. ತನ್ನ ಪ್ರೀತಿಯ ಪ್ರತಿಯಾಗಿ ತನ್ನ ಪ್ರಾಣವನ್ನೇ ಯೇಸು ಕ್ರಿಸ್ತನು ಈಡು ಕೊಟ್ಟ. Cain was the evil one who murdered his brother, but Jesus Christ, the righteous one,
laid down his life because of his love. ದುಷ್ಟ ಗುಣ, ದುಷ್ಟ ಸ್ವಭಾವ, ದುಷ್ಟ ನಡತೆ, ದುಷ್ಟ ಕಾರ್ಯಗಳನ್ನು ಉತ್ಪತ್ತಿ ಮಾಡುತ್ತದೆ. ಕಾಯಿನನ್ನು ಕೊಲೆ ಮಾಡಿದ್ದು ಯಾಕೆ? ತನ್ನ ದ್ವೇಷ, ತನ್ನ ದುಷ್ಕೃತ್ಯ, ತನ್ನ ಒಳಗಿನ ಗುಣದಿಂದ ಹೊರಹೊಮ್ಮಿತು ವಿನಃ ಹೇಬೇಲನಲ್ಲಿ ಏನು ಕೆಟ್ಟದ್ದಿರಲಿಲ್ಲ. Evil character mothers evil deeds. Cain slew his brother because his works were evil, not Abel's. Abel's works were good. It was hatred. It was his works which were evil that murdered Abel. ಹೊರಗಿನ ಕ್ರಿಯೆ, ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಆಂತರ್ಯದ ಪ್ರವೃತ್ತಿ, ಆಂತರ್ಯದ ಸ್ಥಿತಿ, ಆಂತರ್ಯದ ಪ್ರಕೃತಿಯನ್ನು ಪ್ರದರ್ಶಿಸ್ತದೆ. ನಾವು ಒಳಗೇನಾಗಿದ್ದೇವೋ ಹೊರಗೆ ಸಹ ಅದೇ ಆಗಿರುತ್ತೇವೆ. ಔಟ್ವರ್ಡ್ ಆ್ಯಕ್ಷನ್ ಶೇಪ್ಸ್ our inward mind. What is inside will always come out. ಪ್ರೀತಿ ಎಲ್ಲಿ ಇಲ್ಲವೋ ಅಲ್ಲಿ ಹಾಗೆ ಇರುವುದು. 14ನೇ ವಚನದಲ್ಲಿ ಪ್ರೀತಿ ಮಾಡದವನು 15ನೇ ವಚನದಲ್ಲಿ ಕೊಲೆಗಾರನು ಆಗ್ತಾನೆ, ಹಾಗೆಯಾಗಿ ಮಾರ್ಪಡುತ್ತಾನೆ. ಕೆಡುಕನು ಒಳ್ಳೆಯ ವ್ಯಕ್ತಿಯನ್ನು ನೋಡಿದರೆ ಯಾವಾಗಲೂ ಹಾಗೆ ಮಾಡುವುದು ಸಹಜ. Hatred is present where love is absent. Not loving in verse 14 becomes hate in verse 15. It is common for an evil man to hate a good man. ನೀತಿವಂತನನ್ನು, ಸದಾಚಾರಿಯನ್ನು ನೋಡಿ ಹಾಗೆ ಮಾಡ್ತಕ್ಕಂಥದ್ದು ಕೆಡುಕನಿಗೆ ಸಹಜ. ಯಾವಾಗಲೂ ಕೆಡುಕರು ನೀತಿವಂತರನ್ನು ನೋಡಿದರೆ ಅವರಲ್ಲಿ ಒಂದು ಪ್ರಚೋದನೆಯಾಗ್ತದೆ. ಯಾಕೆ? ಸದಾಚಾರಿ ನೀತಿವಂತನು ನಿಶ್ಶಬ್ದವಾಗಿ ನಡೆಯುತ್ತಾನೆ, ಒಳ್ಳೆ ಮನುಷ್ಯ ಮೌನವಾಗಿಯೇ ಯಾವಾಗಲೂ ಇರ್ತಾನೆ. ಮತ್ತು ಒಳ್ಳೆಯ ಮನುಷ್ಯನ ಜೀವನ ಒಂದು ಮೌನವಾದ ರೀತಿಯಲ್ಲಿ ದುರಾಚಾರಿಗಳ ಮೇಲೆ ಒಂದು, ಅವರ ಬಾಳಿನ ಮೇಲೆ ಒಂದು ತೀರ್ಪು ಮಾಡ್ತದೆ. Righteousness provokes hostility in the minds of evil people. Reason? The good man walks without saying a word. The life of a good man is always a silent criticism, a silent judgment on the life of an evil man. ಸಾಕ್ರೆಟಿಸ್ ಎಂಬತಕ್ಕಂಥ ಒಬ್ಬ ತತ್ವಜ್ಞಾನಿ ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದ. ಆದರೆ ಒಬ್ಬ ಸಡಿಲ ಜೀವನದ ಅಥವಾ ದುಷ್ಟ ಸ್ವಭಾವದ ವ್ಯಕ್ತಿ ಸಹ ಇದ್ದ. ಅವನೇನು ಹೇಳ್ತಾನೆ ಅಂದರೆ, ಸಾಕ್ರೆಟಿಸ್, ನಿನ್ನನ್ನು ಯಾವಾಗ ನಾನು ಭೇಟಿಯಾಗ್ತೇನೋ ಆಗ ನಾನು ಎಷ್ಟು ದುಷ್ಟ ಮನುಷ್ಯನೆಂಬುದಾಗಿ ನೀನು ವ್ಯಕ್ತ ಮಾಡುತ್ತಿ. ಸಾಕ್ರೆಟಿಸ್ ಒಂದು ಮಾತು ಸಹ ಆಡಲಿಲ್ಲ. ಒಳ್ಳೆಯ ಮನುಷ್ಯನ ಜೀವನ ದುಷ್ಟನ ಮೇಲೆ ಒಂದು ಮೌನವಾದಂಥ ತೀರ್ಪು. ಸಾಕ್ರೆಟಿಸ್ ವಾಸ್ ಎ ಗುಡ್ ಮ್ಯಾನ್. There was a loose living and reckless person. He said, Socrates, whenever I meet you, you show me what I am really. ಹೇಬೇಲನು ದುಷ್ಟನಾದ ಕಾರಣ ಕಾಯಿನನಾತನನ್ನು ಕೊಲೆ ಮಾಡಲಿಲ್ಲ. ಒಳ್ಳೆಯ ವ್ಯಕ್ತಿ ಆದದ್ದರಿಂದಲೇ ಕೊಲೆ ಮಾಡದ್ದು. ಒಳ್ಳೆತನ ಜನರನ್ನು ಖಂಡಿಸುವುದರಿಂದ. ಕೆಡುಕರು ಒಳ್ಳೆಯದನ್ನು ವಿರೋಧಿಸ್ತಾರೆ, ಒಳ್ಳೆಯದನ್ನು ಅಂಗೀಕರಿಸದೆ ನ್ಯಾಯವನ್ನೇ ನಾಶ ಮಾಡತಕ್ಕಂಥದ್ದು ಕೆಡುಕರ ಲಕ್ಷಣ.
Abel was murdered not because he was an evil man. Abel was murdered because he was a good man. Evil people resist goodness because it judges them. Rather than accepting judgment, they murder the judge. ಕಾಯಿನನ ಮತ್ತು ಹೇಬೇಲನ ಸಂತತಿ ಅಥವಾ ವಂಶಾವಳಿಗೆ ಯೇಸು ಕ್ರಿಸ್ತನು ಮತ್ತು ಅಂದಿನ ಫರಿಸಾಯರು ಸೇರಿದವರಾಗಿದ್ದರು. ಅಷ್ಟು ಮಾತ್ರವಲ್ಲ, ಈಗಲೂ ಸಹ ನಮ್ಮ ಸಭೆಗಳಲ್ಲಿ ನಾವು ಕಾಯಿನನ ವಂಶಾವಳಿಯಲ್ಲಿ ಸೇರಿದ್ದೇವೆ ಅಥವಾ ಹೇಬೇಲನ ವಂಶಾವಳಿಗೆ ಸೇರಿದ್ದೇವೆ. The lineage of Cain and Abel extends to Jesus and the Pharisees. It doesn't stop there, but even today in the church, we have people who belong to Cain's lineage and we have people who belong to Abel's lineage. ನಾವು ಒಂದಲ್ಲ ಒಂದು ಭ್ರಾತೃತ್ವಕ್ಕೆ ಸೇರಿದವರಾಗಿರಬೇಕು. ಒಂದು ವಂಶಾವಳಿಗೆ ಸಂಬಂಧಪಟ್ಟವರು ಸೇರಿದವರು ಆಗಿದ್ದೇವೆ. 13ರಲ್ಲಿ ಏನು ಹೇಳ್ತಂತಂದರೆ ವಚನದಲ್ಲಿ, ಲೋಕವು ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯ ಪಡಬೇಡಿರಿ. ಪ್ರೀತಿ ಮಾಡುವವರು ಹಗೆಯನ್ನು, ದ್ವೇಷವನ್ನು ನಿರೀಕ್ಷಿಸಬೇಕು. ಒಂದು ವೇಳೆ ಪ್ರಪಂಚವು ನಮ್ಮನ್ನು ಹಗೆ ಮಾಡದಿದ್ದರೆ ನಮ್ಮ ಕ್ರೈಸ್ತ ಬಾಳು ನಿಜವೋ ಇಲ್ಲವೋ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳಬೇಕಾಗ್ತದೆ. ಆದರೆ ಪ್ರಪಂಚ ನಮ್ಮನ್ನು ಹಗೆ ಮಾಡಲಿ ಎಂಬುದಾಗಿ ಹಗೆಯನ್ನು ಹುಡುಕಿಕೊಂಡು ಹೋಗುವುದು ಒಂದು ಹೆಮ್ಮೆಯ ಸ್ವಾರ್ಥತೆ ಅಷ್ಟೇ. Everyone who belongs to the church belongs either to the lineage of Cain or Abel. In verse 13 he says, do not wonder if the world hates you. Those who love Jesus must expect to be hated by the world. If the hostility of the world is not aroused, maybe we have to question our Christian spirituality. But we should not, on the other hand, seek hostility. That would be a subtle form of pride. To which lineage do you belong? Cain or Abel? ಯಾವ ಸಂತತಿಗೆ ನಾವು ಸಂಬಂಧಪಟ್ಟವರು? ಕಾಯಿನನೋ ಹೇಬೇಲನೋ? ಹೇಬೇಲನ ಸಂತತಿಗೆ ನಾವು ಸಂಬಂಧಪಟ್ಟವರಾಗಿರಬೇಕು, ಯೇಸು ಕ್ರಿಸ್ತನನ್ನು ನಂಬಿದ ಕಾರಣ. ಪ್ರೀತಿ ಬಹಳ ಮುಖ್ಯ. ಹಗೆ ಮಾಡುವುದು ಸುಲಭ. ಹಗೆಯಿಂದ ನಮಗೆ ಆಗುವ ಪರಿಣಾಮಗಳೇನೆಂಬುದಾಗಿ ಕಾಯಿನನ ಉದಾಹರಣೆಯಿಂದ ತಿಳಿಸಿದ್ದಾರೆ. ಪ್ರೀತಿ ಮಾಡುವುದು ಕಷ್ಟ, ಆದರೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ನಾವು ಪ್ರೀತಿ ಮಾಡುವ ಹಂಗಿನಲ್ಲಿದ್ದೇವೆ. ಹಗೆ ಮಾಡುವುದು ನಮ್ಮ ಕರ್ತವ್ಯವಲ್ಲ. ಪ್ರಾರ್ಥನೆ ಮಾಡೋಣ. ರಕ್ಷಕನಾದ ಯೇಸು ಕ್ರಿಸ್ತನೇ, ಪ್ರೀತಿ ಸ್ವರೂಪನೇ, ನೀನು ಕೇವಲ ಬಾಯಿ ಮಾತಿನಿಂದ ಪ್ರೀತಿ ಮಾಡ್ತೇನೆಂಬುದಾಗಿ ಹೇಳದೆ ಪ್ರತಿಯಾಗಿ ನಿನ್ನ ಜೀವನವನ್ನೇ ಈಡುಕೊಟ್ಟಿ ನಮ್ಮಲ್ಲಿ ಎರಡು ಸ್ವಭಾವಗಳು, ಒಂದು ಕಡೆ ಹಗೆ, ಇನ್ನೊಂದು ಕಡೆ ಪ್ರೀತಿ. ದಯಮಾಡಿ ನಮ್ಮ ಹಗೆ ಸ್ವಭಾವವನ್ನು ತೆಗೆದು ನೀನು ನಮ್ಮೊಳಗೆ ಬಂದು ಸಂಪೂರ್ಣವಾಗಿ ನಾವು ಸಹ ನಿನ್ನಂತೆಯೇ ಜನರನ್ನು, ಲೋಕವನ್ನು ಪ್ರೀತಿಸುವ ಕೃಪೆ ದಯಪಾಲಿಸು. ಶಕ್ತಿ ಇಲ್ಲ ಸ್ವಾಮಿ, ಆದರೆ ನೀನು ನಮ್ಮೊಳಗೆ ಬಂದರೆ ಎಲ್ಲವೂ ಸಾಧ್ಯ ಎಂಬುದಾಗಿ ನಂಬುತ್ತೇವೆ. ಹೇಬೇಲನ ಸಂತತಿಗೆ, ಯೇಸು ಕ್ರಿಸ್ತನ ಸಂತತಿಗೆ ನಾವು ಸೇರಿದವರಲ್ಲವೇ? ಈ ಕಾರಣದಿಂದ ಪ್ರೀತಿಯಲ್ಲಿ ನಮ್ಮನ್ನು ಮುಂದುವರಿಸಬೇಕೆಂಬುದಾಗಿ ನಿನ್ನನ್ನು ಅತಿ ವಿನಯದಿಂದ ತಂದೆ ದೇವರನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್.